ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ 100 ವರ್ಷಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಪಥಸಂಚಲನಗಳು ನಡೀತಿರುವಂಥದ್ದು. ಹಾಗಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈಗಾಗಲೇ ಪಥಸಂಚಲನಗಳು ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಪಥಸಂಚಲನ ನಡೆದಿದೆ. ಇವತ್ತು ಶಿಕಾರಿಪುರದ ಶಿರಾಳಕೊಪ್ಪದಲ್ಲಿ ಅದ್ದೂರಿಯಾಗಿ ಪಥಸಂಚಲನ ನಡೀತಿದೆ. ಸುಮಾರು 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಇವತ್ತು ಪಥಸಂಚಲನದಲ್ಲಿ ಭಾಗಿಯಾಗಿರುವಂಥದ್ದು. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ದೃಶ್ಯಾವಳಿಯಲ್ಲಿ ಸಹ. ಏನು ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ವಾಲ್ಮೀಕಿ ಸಭಾಭವನದಿಂದ ಆರಂಭವಾದಂಥ ಪಥಸಂಚಲನ ಈಗ ಇಲ್ಲಿ ಬಂದು ಇಂದಿರಾ ಗಾಂಧಿ ಮೈದಾನದ ಬಳಿ ಬರ್ತಾ ಇರುವಂಥದ್ದು. ಏನು ಮೊದಲನೇ ಬಾರಿಗೆ ಸುಮಾರು 5,000ಕ್ಕೂ ಹೆಚ್ಚು ಏನು ಸ್ವಯಂ ಸೇವಕರು ಗಣವೇಶವನ್ನು ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಇದರ ನೇತೃತ್ವವನ್ನು ಶಾಸಕರಾಗಿರುವಂಥ BY ವಿಜೇಂದ್ರ ಅವರು ವಹಿಸಿರುವಂಥದ್ದು. ಇದೇ ಮೊದಲ ಬಾರಿಗೆ ಸುಮಾರು 5,000 ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಇದರ ಮುಂಚೆ ಸಹ ದಲಿತ ಸಂಘರ್ಷ ಸಮಿತಿ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದಿಷ್ಟು ಏನು ವ್ಯಾಪಕ ಬಂದೋಬಸ್ತನ್ನು ವಿಧಿಸಿ ತಾಲೂಕಾಡಳಿತ ಏನು ದಲಿತ ಸಂಘರ್ಷ ಸಮಿತಿಗೆ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅದರ ನಡುವೆ ಇವತ್ತು RSS ಸುಮಾರು 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಭಾಗಿಯಾಗುವ ಮೂಲಕ ಮೊದಲನೇ ಬಾರಿಗೆ ಶಿರಾಳಕೊಪ್ಪದಲ್ಲಿ ಈ ಮಟ್ಟದಲ್ಲಿ ಪಥಸಂಚಲನವನ್ನು ಮಾಡಲಾಗ್ತಿದೆ. ಇಡೀ ನಗರದಲ್ಲಿ ಶಿರಾಳಕೊಪ್ಪದ ನಗರದಲ್ಲಿ ಕೇಸರಿ ಬಂಟಿಂಗ್ಸ್ಗಳನ್ನು ಕೇಸರಿ ಧ್ವಜಗಳನ್ನು ಹಾಕುವ ಮೂಲಕ ಅದ್ದೂರಿಯಾಗಿ ಪಥಸಂಚಲನವನ್ನು ನಡೆಸಲಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ 100 ವರ್ಷಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಪಥಸಂಚಲನಗಳು ನಡೀತಿರುವಂಥದ್ದು. ಹಾಗಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈಗಾಗಲೇ ಪಥಸಂಚಲನಗಳು ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಪಥಸಂಚಲನ ನಡೆದಿದೆ. ಇವತ್ತು ಶಿಕಾರಿಪುರದ ಶಿರಾಳಕೊಪ್ಪದಲ್ಲಿ ಅದ್ದೂರಿಯಾಗಿ ಪಥಸಂಚಲನ ನಡೀತಿದೆ. ಸುಮಾರು 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಇವತ್ತು ಪಥಸಂಚಲನದಲ್ಲಿ ಭಾಗಿಯಾಗಿರುವಂಥದ್ದು. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ದೃಶ್ಯಾವಳಿಯಲ್ಲಿ ಸಹ. ಏನು ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ವಾಲ್ಮೀಕಿ ಸಭಾಭವನದಿಂದ ಆರಂಭವಾದಂಥ ಪಥಸಂಚಲನ ಈಗ ಇಲ್ಲಿ ಬಂದು ಇಂದಿರಾ ಗಾಂಧಿ ಮೈದಾನದ ಬಳಿ ಬರ್ತಾ ಇರುವಂಥದ್ದು. ಏನು ಮೊದಲನೇ ಬಾರಿಗೆ ಸುಮಾರು 5,000ಕ್ಕೂ ಹೆಚ್ಚು ಏನು ಸ್ವಯಂ ಸೇವಕರು ಗಣವೇಶವನ್ನು ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಇದರ ನೇತೃತ್ವವನ್ನು ಶಾಸಕರಾಗಿರುವಂಥ BY ವಿಜೇಂದ್ರ ಅವರು ವಹಿಸಿರುವಂಥದ್ದು. ಇದೇ ಮೊದಲ ಬಾರಿಗೆ ಸುಮಾರು 5,000 ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಇದರ ಮುಂಚೆ ಸಹ ದಲಿತ ಸಂಘರ್ಷ ಸಮಿತಿ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದಿಷ್ಟು ಏನು ವ್ಯಾಪಕ ಬಂದೋಬಸ್ತನ್ನು ವಿಧಿಸಿ ತಾಲೂಕಾಡಳಿತ ಏನು ದಲಿತ ಸಂಘರ್ಷ ಸಮಿತಿಗೆ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅದರ ನಡುವೆ ಇವತ್ತು RSS ಸುಮಾರು 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಭಾಗಿಯಾಗುವ ಮೂಲಕ ಮೊದಲನೇ ಬಾರಿಗೆ ಶಿರಾಳಕೊಪ್ಪದಲ್ಲಿ ಈ ಮಟ್ಟದಲ್ಲಿ ಪಥಸಂಚಲನವನ್ನು ಮಾಡಲಾಗ್ತಿದೆ. ಇಡೀ ನಗರದಲ್ಲಿ ಶಿರಾಳಕೊಪ್ಪದ ನಗರದಲ್ಲಿ ಕೇಸರಿ ಬಂಟಿಂಗ್ಸ್ಗಳನ್ನು ಕೇಸರಿ ಧ್ವಜಗಳನ್ನು ಹಾಕುವ ಮೂಲಕ ಅದ್ದೂರಿಯಾಗಿ ಪಥಸಂಚಲನವನ್ನು ನಡೆಸಲಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ 100 ವರ್ಷಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಪಥಸಂಚಲನಗಳು ನಡೀತಿರುವಂಥದ್ದು. ಹಾಗಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈಗಾಗಲೇ ಪಥಸಂಚಲನಗಳು ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಪಥಸಂಚಲನ ನಡೆದಿದೆ. ಇವತ್ತು ಶಿಕಾರಿಪುರದ ಶಿರಾಳಕೊಪ್ಪದಲ್ಲಿ ಅದ್ದೂರಿಯಾಗಿ ಪಥಸಂಚಲನ ನಡೀತಿದೆ. ಸುಮಾರು 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಇವತ್ತು ಪಥಸಂಚಲನದಲ್ಲಿ ಭಾಗಿಯಾಗಿರುವಂಥದ್ದು. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ದೃಶ್ಯಾವಳಿಯಲ್ಲಿ ಸಹ. ಏನು ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ವಾಲ್ಮೀಕಿ ಸಭಾಭವನದಿಂದ ಆರಂಭವಾದಂಥ ಪಥಸಂಚಲನ ಈಗ ಇಲ್ಲಿ ಬಂದು ಇಂದಿರಾ ಗಾಂಧಿ ಮೈದಾನದ ಬಳಿ ಬರ್ತಾ ಇರುವಂಥದ್ದು. ಏನು ಮೊದಲನೇ ಬಾರಿಗೆ ಸುಮಾರು 5,000ಕ್ಕೂ ಹೆಚ್ಚು ಏನು ಸ್ವಯಂ ಸೇವಕರು ಗಣವೇಶವನ್ನು ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಇದರ ನೇತೃತ್ವವನ್ನು ಶಾಸಕರಾಗಿರುವಂಥ BY ವಿಜೇಂದ್ರ ಅವರು ವಹಿಸಿರುವಂಥದ್ದು. ಇದೇ ಮೊದಲ ಬಾರಿಗೆ ಸುಮಾರು 5,000 ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಇದರ ಮುಂಚೆ ಸಹ ದಲಿತ ಸಂಘರ್ಷ ಸಮಿತಿ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದಿಷ್ಟು ಏನು ವ್ಯಾಪಕ ಬಂದೋಬಸ್ತನ್ನು ವಿಧಿಸಿ ತಾಲೂಕಾಡಳಿತ ಏನು ದಲಿತ ಸಂಘರ್ಷ ಸಮಿತಿಗೆ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅದರ ನಡುವೆ ಇವತ್ತು RSS ಸುಮಾರು 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಭಾಗಿಯಾಗುವ ಮೂಲಕ ಮೊದಲನೇ ಬಾರಿಗೆ ಶಿರಾಳಕೊಪ್ಪದಲ್ಲಿ ಈ ಮಟ್ಟದಲ್ಲಿ ಪಥಸಂಚಲನವನ್ನು ಮಾಡಲಾಗ್ತಿದೆ. ಇಡೀ ನಗರದಲ್ಲಿ ಶಿರಾಳಕೊಪ್ಪದ ನಗರದಲ್ಲಿ ಕೇಸರಿ ಬಂಟಿಂಗ್ಸ್ಗಳನ್ನು ಕೇಸರಿ ಧ್ವಜಗಳನ್ನು ಹಾಕುವ ಮೂಲಕ
ಅದ್ದೂರಿಯಾಗಿ ಪಥಸಂಚಲನವನ್ನು ನಡೆಸಲಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ 100 ವರ್ಷಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಪಥಸಂಚಲನಗಳು ನಡೀತಿರುವಂಥದ್ದು. ಹಾಗಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈಗಾಗಲೇ ಪಥಸಂಚಲನಗಳು ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಪಥಸಂಚಲನ ನಡೆದಿದೆ. ಇವತ್ತು ಶಿಕಾರಿಪುರದ ಶಿರಾಳಕೊಪ್ಪದಲ್ಲಿ ಅದ್ದೂರಿಯಾಗಿ ಪಥಸಂಚಲನ ನಡೀತಿದೆ. ಸುಮಾರು 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಇವತ್ತು ಪಥಸಂಚಲನದಲ್ಲಿ ಭಾಗಿಯಾಗಿರುವಂಥದ್ದು. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ದೃಶ್ಯಾವಳಿಯಲ್ಲಿ ಸಹ. ಏನು ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ವಾಲ್ಮೀಕಿ ಸಭಾಭವನದಿಂದ ಆರಂಭವಾದಂಥ ಪಥಸಂಚಲನ ಈಗ ಇಲ್ಲಿ ಬಂದು ಇಂದಿರಾ ಗಾಂಧಿ ಮೈದಾನದ ಬಳಿ ಬರ್ತಾ ಇರುವಂಥದ್ದು. ಏನು ಮೊದಲನೇ ಬಾರಿಗೆ ಸುಮಾರು 5,000ಕ್ಕೂ ಹೆಚ್ಚು ಏನು ಸ್ವಯಂ ಸೇವಕರು ಗಣವೇಶವನ್ನು ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಇದರ ನೇತೃತ್ವವನ್ನು ಶಾಸಕರಾಗಿರುವಂಥ BY ವಿಜೇಂದ್ರ ಅವರು ವಹಿಸಿರುವಂಥದ್ದು. ಇದೇ ಮೊದಲ ಬಾರಿಗೆ ಸುಮಾರು 5,000 ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಇದರ ಮುಂಚೆ ಸಹ ದಲಿತ ಸಂಘರ್ಷ ಸಮಿತಿ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದಿಷ್ಟು ಏನು ವ್ಯಾಪಕ ಬಂದೋಬಸ್ತನ್ನು ವಿಧಿಸಿ ತಾಲೂಕಾಡಳಿತ ಏನು ದಲಿತ ಸಂಘರ್ಷ ಸಮಿತಿಗೆ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅದರ ನಡುವೆ ಇವತ್ತು RSS ಸುಮಾರು 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಭಾಗಿಯಾಗುವ ಮೂಲಕ ಮೊದಲನೇ ಬಾರಿಗೆ ಶಿರಾಳಕೊಪ್ಪದಲ್ಲಿ ಈ ಮಟ್ಟದಲ್ಲಿ ಪಥಸಂಚಲನವನ್ನು ಮಾಡಲಾಗ್ತಿದೆ. ಇಡೀ ನಗರದಲ್ಲಿ, ಶಿರಾಳಕೊಪ್ಪದ ನಗರದಲ್ಲಿ ಕೇಸರಿ ಬಂಟಿಂಗ್ಸ್ಗಳನ್ನು, ಕೇಸರಿ ಧ್ವಜಗಳನ್ನು ಹಾಕುವ ಮೂಲಕ ಅದ್ದೂರಿಯಾಗಿ ಪಥಸಂಚಲನವನ್ನು ನಡೆಸಲಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ 100 ವರ್ಷಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಪಥಸಂಚಲನಗಳು ನಡೀತಿರುವಂಥದ್ದು. ಹಾಗಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈಗಾಗಲೇ ಪಥಸಂಚಲನಗಳು ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಪಥಸಂಚಲನ ನಡೆದಿದೆ. ಇವತ್ತು ಶಿಕಾರಿಪುರದ ಶಿರಾಳಕೊಪ್ಪದಲ್ಲಿ ಅದ್ದೂರಿಯಾಗಿ ಪಥಸಂಚಲನ ನಡೀತಿದೆ. ಸುಮಾರು 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಇವತ್ತು ಪಥಸಂಚಲನದಲ್ಲಿ ಭಾಗಿಯಾಗಿರುವಂಥದ್ದು. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ದೃಶ್ಯಾವಳಿಯಲ್ಲಿ ಸಹ. ಏನು ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ವಾಲ್ಮೀಕಿ ಸಭಾಭವನದಿಂದ ಆರಂಭವಾದಂಥ ಪಥಸಂಚಲನ ಈಗ ಇಲ್ಲಿ ಬಂದು ಇಂದಿರಾ ಗಾಂಧಿ ಮೈದಾನದ ಬಳಿ ಬರ್ತಾ ಇರುವಂಥದ್ದು. ಏನು ಮೊದಲನೇ ಬಾರಿಗೆ ಸುಮಾರು 5,000ಕ್ಕೂ ಹೆಚ್ಚು ಏನು ಸ್ವಯಂ ಸೇವಕರು ಗಣವೇಶವನ್ನು ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಇದರ ನೇತೃತ್ವವನ್ನು ಶಾಸಕರಾಗಿರುವಂಥ BY ವಿಜೇಂದ್ರ ಅವರು ವಹಿಸಿರುವಂಥದ್ದು. ಇದೇ ಮೊದಲ ಬಾರಿಗೆ ಸುಮಾರು 5,000 ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಇದರ ಮುಂಚೆ ಸಹ ದಲಿತ ಸಂಘರ್ಷ ಸಮಿತಿ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆದರೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದಿಷ್ಟು ಏನು ವ್ಯಾಪಕ ಬಂದೋಬಸ್ತನ್ನು ವಿಧಿಸಿ ತಾಲೂಕಾಡಳಿತ ಏನು ದಲಿತ ಸಂಘರ್ಷ ಸಮಿತಿಗೆ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅದರ ನಡುವೆ ಇವತ್ತು RSS ಸುಮಾರು 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಭಾಗಿಯಾಗುವ ಮೂಲಕ ಮೊದಲನೇ ಬಾರಿಗೆ ಶಿರಾಳಕೊಪ್ಪದಲ್ಲಿ ಈ ಮಟ್ಟದಲ್ಲಿ ಪಥಸಂಚಲನವನ್ನು ಮಾಡಲಾಗ್ತಿದೆ. ಇಡೀ ನಗರದಲ್ಲಿ, ಶಿರಾಳಕೊಪ್ಪದ ನಗರದಲ್ಲಿ ಕೇಸರಿ ಬಂಟಿಂಗ್ಸ್ಗಳನ್ನು, ಕೇಸರಿ ಧ್ವಜಗಳನ್ನು ಹಾಕುವ ಮೂಲಕ ಅದ್ದೂರಿಯಾಗಿ ಪಥಸಂಚಲನವನ್ನು ನಡೆಸಲಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಕ್ಕೆ 100 ವರ್ಷಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಪಥಸಂಚಲನಗಳು ನಡೀತಿರುವಂಥದ್ದು. ಹಾಗಾಗಿ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಈಗಾಗಲೇ ಪಥಸಂಚಲನಗಳು ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಪಥಸಂಚಲನ ನಡೆದಿದೆ. ಇವತ್ತು ಶಿಕಾರಿಪುರದ ಶಿರಾಳಕೊಪ್ಪದಲ್ಲಿ ಅದ್ದೂರಿಯಾಗಿ ಪಥಸಂಚಲನ ನಡೀತಿದೆ. ಸುಮಾರು 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಇವತ್ತು ಪಥಸಂಚಲನದಲ್ಲಿ ಭಾಗಿಯಾಗಿರುವಂಥದ್ದು. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ದೃಶ್ಯಾವಳಿಯಲ್ಲಿ ಸಹ. ಏನು ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ವಾಲ್ಮೀಕಿ ಸಭಾಭವನದಿಂದ ಆರಂಭವಾದಂಥ ಪಥಸಂಚಲನ ಈಗ ಇಲ್ಲಿ ಬಂದು ಇಂದಿರಾ ಗಾಂಧಿ ಮೈದಾನದ ಬಳಿ ಬರ್ತಾ ಇರುವಂಥದ್ದು. ಏನು ಮೊದಲನೇ ಬಾರಿಗೆ ಸುಮಾರು 5,000ಕ್ಕೂ ಹೆಚ್ಚು ಏನು ಸ್ವಯಂ ಸೇವಕರು ಗಣವೇಶವನ್ನು ಧರಿಸಿ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಇದರ ನೇತೃತ್ವವನ್ನು ಶಾಸಕರಾಗಿರುವಂಥ BY ವಿಜೇಂದ್ರ ಅವರು ವಹಿಸಿರುವಂಥದ್ದು. ಇದೇ ಮೊದಲ ಬಾರಿಗೆ ಸುಮಾರು 5,000 ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಇದರ ಮುಂಚೆ ಸಹ ದಲಿತ ಸಂಘರ್ಷ ಸಮಿತಿ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಆದರೆ
ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಇಷ್ಟು ಏನು ವ್ಯಾಪಕ ಬಂದೋಬಸ್ತನ್ನು ವಿಧಿಸಿ ತಾಲೂಕಾಡಳಿತ ಏನು ದಲಿತ ಸಂಘರ್ಷ ಸಮಿತಿಗೆ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಅದರ ನಡುವೆ ಇವತ್ತು RSS ಸುಮಾರು 5,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಭಾಗಿಯಾಗುವ ಮೂಲಕ ಮೊದಲನೇ ಬಾರಿಗೆ ಶಿರಾಳಕೊಪ್ಪದಲ್ಲಿ ಈ ಮಟ್ಟದಲ್ಲಿ ಪಥಸಂಚಲನವನ್ನು ಮಾಡಲಾಗ್ತಿದೆ. ಇಡೀ ನಗರದಲ್ಲಿ ಶಿರಾಳಕೊಪ್ಪದ ನಗರದಲ್ಲಿ ಕೇಸರಿ ಬಂಟಿಂಗ್ಸ್ಗಳನ್ನು ಕೇಸರಿ ಧ್ವಜಗಳನ್ನು ಹಾಕುವ ಮೂಲಕ ಅದ್ದೂರಿಯಾಗಿ ಪಥಸಂಚಲನವನ್ನು ನಡೆಸಲಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.